ಬ್ರೇಕಿಂಗ್ ನ್ಯೂಸ್. ಸಚಿವ ಸ್ಥಾನ ಕೈತಪ್ಪಿದ್ದ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಅಬ್ಬಯ್ಯ ಬೆಂಬಲಿಗರ ಆಕ್ರೋಶ. ಹುಬ್ಬಳ್ಳಿ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಹುಬ್ಬಳ್ಳಿಯಲ್ಲಿ ಇಂಡಿಪೆಂಡೆನ್ಸ್ ಸರ್ಕಲ್ನಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಟೈರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇದೇ ವೇಳೆ ಪ್ರತಿಭಟನೆಯ ಸಂದರ್ಭದಲ್ಲಿ ಸರ್ಕಾರಿ ಬಸ್ಗಳಿಗೆ ಕಲ್ಲು ಹೊಡೆಯುವುದು, ಹೋರಾಟ ಮಾಡುವುದು, ಬಸ್ಗೆ ಹಾನಿಯಾಗಿದೆ ಎಂದು ತಿಳಿದು ಬಂದಿದೆ. ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಆಗ್ರಹಿಸಿ ಪ್ರತಿಭಟನಾಕಾರರು ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ನಮ್ಮ ನೆಚ್ಚಿನ ನಾಯಕರಾದಂತಹ ಜನಪ್ರಿಯ ಶಾಸಕರು ಪ್ರಸಾದ್ ಅಬ್ಬಯ್ಯರವರಿಗೆ ಎರಡನೇ ಸಚಿವ ಸಂಪುಟದಲ್ಲಿ ನಮಗೆ ಮಂತ್ರಿ ಸ್ಥಾನ ಕೊಡ್ತಾರಂತಂದೇಳಿ 100ಕ್ಕೆ 100 ಒಂದು ಭರವಸೆ ಇತ್ತು. ನಾವು 1ನೇ ಸಲ ಈ ಸತ್ಯಾಗ್ರಹವನ್ನು ಮಾಡುವಾಗ ನಮ್ಮ ಶಾಸಕರೇ ನಮಗೆ ಹೇಳಿದ್ರು, ಇಲ್ಲ ನನಗೆ ಎರಡನೇ ಸಚಿವ ಸಂಪುಟದಲ್ಲಿ ನನಗೆ ಸ್ಥಾನ ಕೊಡ್ತೇನೆ ಅಂದ್ರೆ ದಯವಿಟ್ಟು ಯಾರು ಅಂತ ಅಹಿತಕರ ಘಟನೆಯನ್ನು ಮಾಡಕ್ ಹೋಗ್ಬೇಡ್ರಿ, ಇದು ನನ್ನ ರಿಕ್ವೆಸ್ಟ್, ನೀವು ಯಾರು ಕಾನೂನನ್ನ ಕೈಗೆ ತಗೊಳಕ್ ಹೋಗ್ಬೇಡ್ರಿ, ನಮ್ಮ ಹಿರಿಯ ನಾಯಕರ ಮೇಲೆ ನಮ್ಗೆ ಭರವಸೆ ಐತಿ, ನಮಗ್ ಕೊಡ್ತಾರ ಅಂದಿದ್ದಕ್ಕೆ ನಾವು ಅವಾಗ ಯಾವುದೇ ಮುಂದೆ ಸತ್ಯಾಗ್ರಹ ಆಗ್ಲಿ ಉಪವಾಸ ಆಗ್ಲಿ ಏನಾಗ್ಲಿ ಮಾಡಕ್ ಹೋಗ್ಲಿಲ್ಲ. ಈಗ ಇಂಥ ಒಂದು ಪ್ರಾಮಾಣಿಕ ವ್ಯಕ್ತಿ ಮೊದಲನೇ ಸಲ ಚುನಾಯಿತರಾದಾಗ 12,000, 2ನೇ ಸಲ 22,000, 3ನೇ ಸಲ 35,000 ಮತಗಳಿಂದ ಸತತ 3ನೇ ಬಾರಿಗೆ ಬಡ ಜನರೊಂದಿಗೆ ಬೆರೆತು ಈ ಒಂದು ಕಳಂಕಿತ ರಹಿತವಾಗಿ ಕೆಲಸ ಮಾಡುವಂತ ವ್ಯಕ್ತಿ ಅಂತಂದ್ರೆ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯರವರು. ಅಂತವ್ರಿಗೆ ಇವತ್ತು ಸಚಿವ ಸ್ಥಾನ ತಪ್ಪೈತಂತಂದ್ರೆ ಬಹಳ ದುಃಖದ ಸಂಗತಿ. ಮತ್ತು ಇನ್ನ ಸತತ ಯಾವುದೇ ಜಾತಿ ಭೇದ ಭಾವ ಯಾವುದೇ ಇಲ್ಲ ಅವ್ರಿಗೆ, ಅಂತದನ್ನ ಕೆಲಸ ಮಾಡ್ಕೊಂತ ಬಂದಾರ. ಆಮೇಲೆ 32 ವರ್ಷದಿಂದ ಏನು ಶಂಕರಾನಂದರ ಸುಪುತ್ರಗೆ ಏನಿಲ್ಲ ದಲಿತರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು, ಅವಾಗ್ಲಿಂದ ಇಲ್ಲಿ ಯಾರಿಗೆ ದಲಿತ ಸ್ಥಾನನ ಕೊಟ್ಟಿಲ್ಲ. ಪ್ರತಿ ಬಾರಿನೂ ಇಲ್ಲಿ ದಲಿತರಿಗೆ ಅನ್ಯಾಯ ಮಾಡ್ಕೊಂತ ಬಂದಾರ. ಇನ್ನು ಮತ್ತೆ ಪ್ರಸಾದ್ ಅಬ್ಬಯ್ಯನಂತ ಒಂದು ಜನಪರ ಕಾಳಜಿ, ಯಾವುದೇ ಜಾತಿ ಭೇದ ಇಲ್ಲಾರ್ದಂತ ಅಭಿವೃದ್ಧಿ ಮಾಡುವಂತ ಅಧಿಕಾರಿಗೆ ನೀವು ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರ ಮತ್ತ ಇನ್ನ ನ್ಯಾಯ ಎಲ್ಲೈತಿ? ಇವತ್ತು ಕರ್ನಾಟಕ ರಾಜ್ಯದ 2ನೇ ಸಂಪುಟ ದರ್ಜೆಯಲ್ಲಿ ನಾವು ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ಸಚಿವ ಸ್ಥಾನ ನೋಡ್ತೇವೆ ಅಂತೇಳಿ ಬಹಳ ಆಶೆ ಇಟ್ಕೊಂಡಿದ್ವಿ. ಇವತ್ತು ಬಹಳಷ್ಟು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡೋಂಥ ಏಕೈಕ ವ್ಯಕ್ತಿ ಪ್ರಸಾದ್ ಅಬ್ಬಯ್ಯ ಅವರು ಮತ್ತು ಅನುಭವ ರಾಜಕಾರಣಿಗಳವರೆಲ್ಲ ಸತತ 3 ಬಾರಿಗೆ ಹ್ಯಾಟ್ರಿಕ್ ಹೀರೋ ಆಗಿ ಜನರ ಸೇವೆ ಮಾಡಿ ಜನರ ಒಂದು ವಿಶ್ವಾಸ ಗಳಿಸಿದ್ದ ವ್ಯಕ್ತಿ. ಇವತ್ತು ರಾಜ್ಯ ಸಂಪುಟ ಸಭೆಯಲ್ಲಿ ಇವತ್ತು ಅವರಿಗೆ ಸಚಿವ ಸ್ಥಾನ ಸಿಕ್ತಂದ್ರೆ ಬಹಳಷ್ಟು ಆಶೆ ಇಟ್ಕೊಂಡಿದ್ವಿ ನಾವು ಕಾರ್ಯಕರ್ತರು. ವಿಶೇಷವಾಗಿ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಬಹಳಷ್ಟು ಉತ್ಸಾಹ ಇದ್ರು. ಇವತ್ತು ಅವ್ರ ಸಚಿವ ಸ್ಥಾನ ಸಿಕ್ತೈತಿ, ನಾವು ಇವತ್ತು ಅವ್ರ ವಿಜಯೋತ್ಸವ ಮಾಡೋಣ ಅಂತ ವಿಚಾರ ಇತ್ತು. ಆದ್ರೆ ಇವತ್ತು ದುರ್ದೈವ ನಮ್ಮ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಹಾಗಾಗಿ ಬೇಸತ್ತು ನಾವು ಒಂದು ಬೇಡಿಕೆಯನ್ನ ಇಡ್ತಾ ಇದ್ದೀವಿ. ಇನ್ನೂ ಕೂಡ ಏನು ಸಮಯ ನಿಗದಿಲ್ಲ, ಈಗಾದರೂ ಕೈಗೊಂಡು ಇವತ್ತು ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ದಲಿತ ನಾಯಕರಿಗೆ ಸಚಿವ ಸ್ಥಾನ ಸಿಗ್ಬೇಕಂತ ಹೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರಕಾಶ್ ಬುರ್ಗುರೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣವನ್ನು ನಿರ್ಮಾಣವಾಗಿತ್ತು. ಪರಿಸ್ಥಿತಿಯನ್ನು ನಿಲ್ಲಿಸುವಲ್ಲಿ ಪೊಲೀಸರ ಭದ್ರತೆ ಹೆಚ್ಚಿಸಿದರು. ಇದೇ ಇವತ್ತಿನ ವಿಶೇಷ. ಕ್ಯಾಮ್ರಾಮನ್ ಶಿವ ಜೊತೆಗೆ ಶಶಿಕಾಂತ್ ಬರ್ಬರ್, ಪಬ್ಲಿಕ್ 5, ಹುಬ್ಬಳ್ಳಿ.